ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಇವತ್ತಿನ ದಿನ ಬಂದುಬಿಟ್ಟು ಲೇಟೆಸ್ಟಾಗಿ ಇರುವಂಥ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಗ ಕಳೆದ ಬಾರಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ, ಅದಕ್ಕೆ ಸಾಕಷ್ಟು ಜನ ಏನು ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ನಮಗಿನ್ನೂ ಕೂಡ ನೋಟಿಸ್ ರಿಸೀವ್ಡ್ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಗಳು ಮಾಡ್ತಾಯಿದ್ದಾರೆ. ಸೊ ನೋಟಿಸ್ ಬರದೇ ಇರೋದಕ್ಕೆ ಅಂದರೆ ನೋಟಿಸ್ ಬಂದಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿಯ ಒಂದು ಪಿಂಚಣಿ ಹಣ ಬರೋದಿಲ್ಲೇನೋ ಅನ್ನೋದು ಭಯ ನಿಮಗೆ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಇರುವಂಥ ಕೆಲವೊಂದು ಅಪ್ಡೇಟ್ಗಳನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದರ ಜೊತೆ ಬಂದುಬಿಟ್ಟು ಇನ್ನೂ ಸಾಕಷ್ಟು ಜನರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಕಾಯ್ತಾ ಇದ್ರ, ಅದರೊಟ್ಟಿಗೆ ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು ಅಥವಾ ಮಾರ್ಚ್ ಆಗಿರ್ಬೋದು. ಸೊ 3 ಕಂತಿನ ಹಣ ಕೂಡ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇರ್ತೀರ. ಸೊ ಅದ್ರ ಬಗ್ಗೆನೂ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಂತೇಳಿ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಪಿಂಚಣಿದಾರರೆಲ್ಲರೂ ಕೂಡ ನೋಟಿಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರ ನಮಗಿನ್ನೂ ಕೂಡ ನೋಟಿಸ್ ಬಂದಿಲ್ಲ ಅಂತೇಳಿ. ಸೊ ನಿಮಗೆ ನೋಟಿಸ್ ಬಂದಿಲ್ಲ ಅಂತಂದರೆ ನಿಮಗೆ ಪಿಂಚಣಿ ಹಣ ಪ್ರತಿ ತಿಂಗಳು ಇನ್ಮೇಲಿಂದ ಬರೋದೇ ಇಲ್ವೇನೋ ಒಂದು ಡೌಟ್ ನಿಮಗೆಲ್ಲರೂ ಕೂಡ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಬಂದುಬಿಟ್ಟು ನೋಟಿಸ್ ಎಲ್ಲ ಒಂದು ಪಿಂಚಣಿದಾರರ ಮನೆಗೆ ಬಂದೇ ಬರುತ್ತೆ. ಸೊ ಕಾರಣ ಕೂಡ ಕಳೆದ ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಸೊ ಈ ಒಂದು ವೀಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಏನಪ್ಪ ಇದು ಒಂದು ನೋಟಿಸು, ಪಿಂಚಣಿದಾರರಿಗೆ ಏನಿದು ನೋಟಿಸ್ ಅಂತೇಳಿ ನೀವು ತಿಳ್ಕೊಬೇಕು ಅಂದರೆ ನೀವು ಕಳೆದ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಟಿಸ್ ಅಂದರೆ ಏನು ಅಥವಾ ಏನಕ್ಕೆ ಬರ್ತಾ ಇದೆ ಅಂತೇಳಿ. ಸೊ ಎಲ್ಲರೂ ಒಂದು ಪಿಂಚಣಿದಾರರ ಮನೆಗೆ ಕೂಡ ನೋಟಿಸ್ ಬಂದೇ ಬರುತ್ತೆ. ಆದರೆ ಇನ್ನೂ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗಿನ್ನೂ ಕೂಡ ನೋಟಿಸ್ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಟಿಸ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ನೋಟಿಸ್ ಬರೋವಂಥದ್ದು ಅವರು ಕೂಡ ಏನೋ ಸರ್ವೆ ಮಾಡಿಬಿಟ್ಟು ಕೆಲವೊಂದು ಲೀಸ್ಟ್ಗಳನ್ನ ಪ್ರಿಪೇರ್ ಮಾಡಿ ನೋಟಿಸ್ನ ಕಳಿಸೋವಂಥದ್ದು. ಸೊ ಏನಕ್ಕೆ ನೋಟಿಸ್ ಕಳಿಸ್ತಾರೆ ಅಂತಂದರೆ ನೀವೇನಾದರೂ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಸರ್ಕಾರದಿಂದ ಲಾಭಗಳನ್ನ ಪಡಿತಾ ಇದ್ದರೆ ಸೊ ಅಂಥವ್ರಿಗೆ ಇಲ್ಲಿ ನೋಟಿಸ್ ಜಾರಿ ಆಗುತ್ತೆ. ಅದರೊಟ್ಟಿಗೆ ಎಲ್ಲರೂ ಕೂಡ ಜಾರಿ ಆಗುತ್ತೆ. ಇನ್ನೂ ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ನೀವು ಈ ಮಂತ್ ಎಂಡ್ ಆಗೋದ್ರವರೆಗೂ ಕೂಡ ವೇಟ್ ಮಾಡಿ, ನೋಟಿಸ್ ಬರುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ನಿಮ್ಮ ಹತ್ತಿರದಲ್ಲಿರುವಂಥ ವಿಲೇಜ್ ಅಕೌಂಟ್ ಆಫೀಸ್ಗೆ ಹೋಗಿಬಿಟ್ಟು ಕೇಳಿದ್ರೆ ಅವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾರೆ. ಒಂದು ವೇಳೆ ನಿಮಗೇನೋ ಬಂದಿಲ್ಲ ಅಂತಂದರೆ ನೀವು ಗಾಬರಿ ಪಡೋ ಅಗತ್ಯ ಇಲ್ಲ. ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಅರ್ಥ ಅಷ್ಟೇ. ನಿಮಗೆ ಯಾವ ರೀತಿ ಪ್ರತಿ ತಿಂಗಳು ಪಿಂಚಣಿ ಹಣ ಬರುತ್ತೋ ಇನ್ನು ಮುಂದಿನ ದಿನಗಳು ಕೂಡ ಹಾಗೆ ಬರುತ್ತೆ. ಸೊ ಬಂದೇ ಇಲ್ಲಪ್ಪ ಅಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಬೇಡ, ಅಂದರೆ ಟೆನ್ಷನ್ ತೊಗೊಳ್ಳೋಕೆ ಹೋಗಬೇಡಿ. ಸೊ ನಿಮ್ಮ ಹತ್ತಿರದಲ್ಲಿಂದ ವಿಲೇಜ್ ಅಕೌಂಟ್ಗೆ ಭೇಟಿ ಕೊಟ್ಟು ನೀವು ಹೇಳಿ ಈ ಥರ ನಮಗೆ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾರೆ. ಏನಕ್ಕೆ ಬಂದಿಲ್ಲ ಅಥವಾ ನಿಮ್ಮದೇನೋ ಸಮಸ್ಯೆ ಇಲ್ವೇನೋ ಅದು ಆ ಥರ ಕೂಡ ಇರ್ಬೋದು. ಸೊ ನೋಟಿಸ್ ಬಂದಿಲ್ಲ ಅಂದ ತಕ್ಷಣ ಸಡನ್ನಾಗಿ ಟೆನ್ಷನ್ ತೊಗೊಂಡು ಅಯ್ಯೋ ನಮಗೆ ನೋಟಿಸ್ ಬಂದಿಲ್ಲ, ನಮಗಿಂದ ಪಿಂಚಣಿ ಹಣ ಬರೋದೇ ಇಲ್ವೇನೋ ಅಂತ ಹೇಳಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ವಿಲೇಜ್ ಅಕೌಂಟ್ಗೆ ಹೋಗಿಬಿಟ್ಟು ಕೇಳಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರು ತಿಳಿಸ್ಕೊಡ್ತಾರೆ. ಆ್ಯಂಡ್ ಇದಿಷ್ಟು ನೋಟಿಸ್ ಬಗ್ಗೆ ವಿಚಾರ. ಇನ್ನು ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ನಮಗಿನ್ನೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಅದರೊಟ್ಟಿಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ. ಸೊ 3 ತಿಂಗಳು ಕಳೆದೀಗ ಏಪ್ರಿಲ್ ಬಂದರೆ ಏಪ್ರಿಲ್ ಆದರೂ ಬರುತ್ತಾ ಅನ್ನೋ ಒಂದು ಡೌಟ್ ನಿಮಗೆಲ್ಲರೂ ಕೂಡ ಇದ್ದೇ ಇರುತ್ತೆ. ಸೊ 3 ತಿಂಗಳ ಹಣ ಈಗಾಗಲೇ ವರದಿಗಳ ಪ್ರಕಾರ ಏನಪ್ಪ ಅಂದರೆ ಈಗಾಗಲೇ ಪಿಂಚಣಿ ಹಣ ಜಮೆ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಸೊ ಈಗಾಗಲೇ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಕೂಡ ಜಮೆ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಪಿಂಚಣಿ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ. ಸೊ ನಿಮ್ಮ ಒಂದು ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗಬೇಕು ಅಂದರೆ ನೀವು ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿದ್ರೇ ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗೋವಂಥದ್ದು. ಆ್ಯಂಡ್ ಇನ್ನು ಈಗಾಗಲೇ ಸಿಕ್ಕಿರೋ ವರದಿ ಪ್ರಕಾರ ಏನಪ್ಪ ಅಂದರೆ ಈಗಾಗಲೇ ಪಿಂಚಣಿ ಹಣ ಜಮೆ ಆಗ್ತಾ ಇದೆ. ಸೊ ಈಗ ಆಲ್ರೆಡಿ ಜಮೆ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಏಪ್ರಿಲ್ 1ರಿಂದ ಅಂದರೆ ಪಿಂಚಣಿದಾರರಿಗೆ ಪಿಂಚಣಿ ಹಣ ಬರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನೋಟಿಸ್ ಕೂಡ ಜಾರಿ ಆಗುತ್ತೆ. ಸೊ ಅದಾದಮೇಲೆ ನೋಟಿಸ್ ಜಾರಿ ಆದಮೇಲೆ ನಿಮಗೆ ಪಿಂಚಣಿ ಹಣ ನಿಲ್ಲುವಂಥದ್ದು. ಅಂದರೆ ಏನು ಸಮಸ್ಯೆ ಆಗಿದೆ, ಅವ್ರಿಗೇನು ಮಿಸ್ಟೇಕ್ ಮಾಡಿದ್ರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಪಿಂಚಣಿ ಹಣ ನಿಲ್ಲುವಂಥದ್ದು. ನಿಮ್ಮದೇನು ಸಮಸ್ಯೆ ಇಲ್ಲ ಅಂದರೆ ನಿಮಗೆ ಯಥಾಸ್ಥಿತಿ ಯಾವ ಥರ ಪಿಂಚಣಿ ಹಣ ಬರುತ್ತೋ ಅದೇ ರೀತಿ ಕೂಡ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ 20ನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಜಮೆ ಆಗುತ್ತೆ. ಸೊ ಅದರೊಟ್ಟಿಗೆ ಇನ್ನು ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ತಿಂಗಳ ಹಣ ಈಗಾಗಲೇ ಜಮೆ ಆಗಿರೋದ್ರಿಂದ ನೀವು ಇನ್ನೂ ಪಡ್ಕೊಂಡಿಲ್ಲ ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ. ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ನಿಮಗೆ ಇದೇ
ತಿಂಗಳಲ್ಲಿ 20ನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗುತ್ತೆ. ಸೊ ಅದರ 20ನೇ ತಾರೀಕು ಒಳಗಡೆ ನಿಮಗೆ ಏನಾದರೂ ನೋಟಿಸ್ ಜಾರಿ ಆಯಿತು ಅಂದರೆ ಆದಷ್ಟು ಬೇಗ ಹೋಗ್ಬಿಟ್ಟು, ಅಂದರೆ 3 ದಿನದ ಒಳಗಡೆ ಹೋಗ್ಬಿಟ್ಟು ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ಹೇಳಿರ್ತಾರೆ ಆ ಒಂದು ನೋಟಿಸಲ್ಲಿ ಅದನ್ನು ತೊಗೊಂಡೋಗ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಂದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಸಿಗುತ್ತೆ. ಒಂದು ವೇಳೆ 20ನೇ ತಾರೀಕು ಒಳಗಡೆ ಕೂಡ ನಿಮಗೆ ಪಿಂಚಣಿ ಹಣ ಅಂದರೆ ನೋಟಿಸ್ ಜಾರಿ ಆಗಿಲ್ಲ ಅಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ಈ ಮಂತ್ ಎಂಡ್ ಆಗೋದ್ರವರೆಗೂ ವೇಟ್ ಮಾಡಿ. ಇಲ್ಲ ನಮಗೆ ಕಾಯೋಕ್ಕಾಗ್ತಾ ತಿಳ್ಕೊಬೇಕಾದ್ರ ಬಗ್ಗೆ ಅಂದರೆ ವಿಲೇಜ್ ಅಕೌಂಟ್ಗೆ ಭೇಟಿ ಕೊಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.